ದುರ್ಗಾ ದುರ್ಗಾ ಯಾಕಮ್ಮ ಹೀಗೆ ನಿಂತಿದ್ಯಾ? ಏನಾಯ್ತು? ಏನಿಲ್ಲ ಮೇಡಮ್, ಏನಿಲ್ಲ. ಅಯ್ಯೋ, ಇವ್ರಿಗೆ ಇವಾಗ ಏನಂತ ಹೇಳಲಿ? ನಿಮ್ಮ ಮುದ್ದಿನ ಮಗನ ಮಗು ನಾನು ಮುರ್ದಿದ್ದೀನಿ, ಇವಾಗ 2 ಕಣ್ಣಿಗೂ ಹೊಡೆದ್ಬಿಟ್ಟೀನಿ ಅಂತ ಹೇಳೋಕ್ಕಾಗುತ್ತಾ? ದುರ್ಗಾ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಯಾರ ಹತ್ರ ಆದರೂ ಜಗಳ ಆಡ್ತೀಯಾ? ಇಲ್ಲ ನಮ್ಮ ಶರತ್ ಏನಾದರೂ ಅಂದ ನಿನಗೆ? ಅಯ್ಯಯ್ಯೋ, ಜಗಳ ಗಲಾಟೆ ಅದೆಲ್ಲ ಏನಿಲ್ಲ ಮೇಡಮ್. ಅದು ಹಾಂ, ನಾನು ಅಡುಗೆ ಮನೇಲಿ ಒಗ್ಗರಣೆ ಹಾಕ್ತಾ ಇದ್ದೆ. ಆವಾಗ ಖಾರ ಮೂಗುಗೇರಿ ಸೀನಕ್ಕೆ ಶುರು ಮಾಡಿಬಿಟ್ಟೆ ಮೇಡಮ್. ಅದಕ್ಕೆ ಸ್ವಲ್ಪ ಬೇವ್ತಿದ್ದೀನಿ ಅಷ್ಟೇ. ಬಾಸು ನನಗೆ ಬೈತಾರ. ಅವ್ರು ತುಂಬ ಮೃದು ಸ್ವಭಾವದವರು. ಪಾಪ ಹೊಡೆದ್ರು ಹೊಡ್ಸ್ಕೊಂಡು ಸುಮ್ಮನೆ ಇರ್ತಾರೆ. ಮೇಡಮ್, ಏನಾದರೂ ಬೇಕಿತ್ತಾ? ಕಾಫಿ ಟೀ ಏನಾದರೂ? ಥ್ಯಾಂಕ್ಸ್ ಮಾ ದುರ್ಗಾ, ಅದೆಲ್ಲ ನನಗೇನು ಬೇಡ. ಬಟ್ ನಿನ್ನಿಂದ ನನಗೊಂದು ಸಹಾಯ ಆಗಬೇಕಾಗಿತ್ತು. ಅದನ್ನು ನೀನೇ ಮಾಡಬೇಕು. ಅಯ್ಯೋ, ಯಾಕೆ ಮೇಡಮ್ ಸಹಾಯ ಅಂತೆಲ್ಲ ಹೇಳ್ತಿದ್ದೀರಾ? ಅದೇನು ಅಂತ ಹೇಳಿ, ನಾನು ಮಾಡ್ತೀನಿ. ನಿನಗೆ ದೇವ್ರ ಮೇಲೆ ಅಷ್ಟಾಗಿ ನಂಬಿಕೆ ಇಲ್ಲ ಅಂತ ನನಗೆ ಗೊತ್ತು ದುರ್ಗಾ. ಆದರೆ ಪ್ಲೀಸ್, ನನಗೋಸ್ಕರ ನೀನು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತೊಗೊಂಡು ಬರ್ತೀಯಾ? ಮೇಡಮ್, ದೇವಸ್ಥಾನಕ್ಕ ನಾನಾ? ಹೌದಮ್ಮ. ಯಾಕೋ ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಏನಾದರೂ ಕೆಡುಕಾಗಬಹುದೇನೋ ಅಂತ ತುಂಬ ಬಲವಾಗಿ ನನ್ನ ಮನಸ್ಸಿಗೆ ಅನ್ನಿಸ್ತಾನೇ ಇದೆ. ಒಂಥರ ಕಳವಳ. ಮನೇಲಿ ಯಾರಿಗಾದರೂ ಅಪಾಯ ಆಗ್ಬೋದೇನೋ ಅಂತ ನನಗೆ ತುಂಬ ಭಯ ಆಗ್ತಾಯಿದೆ. ಮೇಡಮ್, ಯಾಕೆ ನಿಮ್ಗೆ ಹಾಗೆ ಅನಿಸ್ತದೆ? ಗೊತ್ತಿಲ್ಲಮ್ಮ ದುರ್ಗಾ. ದೊಡ್ಡವ್ರಿಗೇನಾದರೂ ಆದರೆ ನಾವುಗಳದನ್ನು ತಡಿತೀವಿ. ಆದರೆ ನಮ್ಮ ಹಿತಪುಟ್ಟಿಗೇನಾದರೂ ಆಗಿಬಿಟ್ರೆ? ಇಲ್ಲ ದುರ್ಗಾ, ನಮ್ಮ ಹಿತಂಗೆ ಏನೂ ಆಗಬಾರ್ದು. ಅದಕ್ಕೆ ಅವಳ ಹೆಸರಿನಲ್ಲಿ ಒಂದು ವಿಶೇಷವಾದ ಪೂಜೆಗೆ ಕೊಟ್ಟಿದ್ದೆ. ದೇವಸ್ಥಾನದಿಂದ ಅರ್ಚಕರು ಫೋನ್ ಮಾಡಿದರು, ಪೂಜೆ ಎಲ್ಲ ಮುಗಿದಿದೆ, ಬಂದು ಪ್ರಸಾದ ತೊಗೊಂಡು ಹೋಗಿ ಅಂತ. ಆ್ಯಕ್ಚುಲಿ ನಾನೇ ಹೋಗ್ಬೋದಾಗಿತ್ತು, ನನಗೇನೋ ಅರ್ಜೆಂಟ್ ಕೆಲಸ ಇದೆ. ಪ್ಲೀಸ್ ದುರ್ಗಾ, ನೀನೇ ಹೋಗಿ ಬರ್ತೀಯಾ? ಮೇಡಮ್, ಪುಟ್ಟ ಮೇಡಮ್ ಹೆಸರಲ್ಲಿ ಮಾಡಿಸಿದ್ದೀರಾ ಅಂದಮೇಲೆ ನಾನು ಖಂಡಿತವಾಗ್ಲೂ ಹೋಗ್ತೀನಿ. ಥ್ಯಾಂಕ್ ಯು ಮಾ. ಅಮ್ಮ, ನಾನು ಆಚೆ ಹೋಗ್ತಾ ಇದ್ದೀನಿ, ದುರ್ಗನ ಡ್ರಾಪ್ ಮಾಡಿಬಿಡ್ತೀನಿ ಬಿಡಿ. ಶರತ್, ನಿನ್ನ ಕಣ್ಣಿಗೆ ಏನಾಯ್ತಪ್ಪ? ಯಾಕೆ ಇಷ್ಟೊಂದು ಕೆಂಪಾಗಿದೆ? ಏಟ್ ಬಿದ್ದಿರೋ ಹಾಗಿದೆ. ಇರು, ಈಗಲೇ ಡಾಕ್ಟ್ರ್ ಕಾಲ್ ಮಾಡ್ತೀನಿ. ಅಮ್ಮಮ್ಮ, ಅದೇನು ಬೇಡ, ಇಟ್ಸ್ ಓಕೆ, ಐ ಆಮ್ ಫೈನ್. ಏನು ಶರತ್, ಏನೂ ಆಗಿಲ್ಲ ಅಂತ ಹೇಳ್ತಿದ್ಯಾ? ರಕ್ತ ಹೆಪ್ಪುಕಟ್ಟಿದೆ, ನೆಗ್ಲೆಕ್ಟ್ ಮಾಡೋದು ಬೇಡಪ್ಪ. ಈಗಲೇ ಡಾಕ್ಟ್ರ್ ಕಾಲ್ ಮಾಡ್ತೀನಿ ಇರು. ಅಮ್ಮ, ಏನು ಬೇಡಮ್ಮ, ನಥಿಂಗ್ ಟು ವರಿ, ಐಲ್ ಬಿ ಆಲ್ ರೈಟ್. ನೀವೇನು ಟೆನ್ಷನ್ ತೊಗೊಂಬೇಡಿ. ಆದರೆ ಶರತ್, ಏನಾಯ್ತು? ಇದು ಹೇಗಾಯ್ತು ಅಂತಲೇ ಹೇಳಿಲ್ವಲ್ಲಪ್ಪ? ಅಮ್ಮ, ಅದು ಆ್ಯಕ್ಚುಲಿ ಇವತ್ತು ಬಾತ್ರೂಮಲ್ಲಿ ಸ್ನಾನ ಮಾಡಬೇಕಾದ್ರೆ ಸೋಪ್ ನೀರು ಕಣ್ಣೊಳಗೋಯ್ತು, ಅದಕ್ಕೆ ಈ ಥರ ಆಗಿದೆ ಅಷ್ಟೇ. ಶರತ್, ಸೋಪ್ ನೀರು ಕಣ್ಣೊಳಗೆ ಹೋದರೆ ಕಣ್ಣು ಕೆಂಪಾಗುತ್ತೆ. ಈ ಥರ ಏಟ್ ಬಿದ್ದಿರೋ ಥರ ಆಗೋದಿಲ್ಲಪ್ಪ. ಅದು ಸೋಪ್ ನೀರು ಕಣ್ಣೊಳಗೆ ಹೋಗಿತ್ತಲ್ಲ, ಅದು ಕಾಣಿಸ್ತಿಲ್ಲ, ಬಾತ್ರೂಮಲ್ಲಿ ಜಾರ್ ಬಿದ್ದು ಕಣ್ಣಿಗೆ ತಗಲ್ತಮ್ಮ, ಅದಕ್ಕೆ ಹೀಗಾಗಿದೆ. ಇಟ್ಸ್ ಓಕೆ ಅಮ್ಮ, ನಾನು ಕಣ್ಣಿಗೆ ಡ್ರಾಪ್ಸ್ ಹಾಕ್ಕೊಂಡಿದ್ದೀನಿ, ಐಲ್ ಬಿ ಆಲ್ ರೈಟ್. ದುರ್ಗಾ, ಹೊರಡೋಣ? ಬಾಸು, ನಿಮಗೆ ಯಾಕೆ ತೊಂದರೆ? ನಾನು ಹೋಗ್ತೀನಿ, ಪರವಾಗಿಲ್ಲ. ದುರ್ಗಾ, ನಾನೇ ನಿನ್ನ ಎತ್ಕೊಂಡು ಹೋಗ್ತೀನಿ, ಕಾಲು ತಾಲೆ ಕರ್ಕೊಂಡು ಹೋಗೋದು. ನಾನು ಹೇಗಿದ್ರು ಅದೇ ಸೈಡ್ ಹೋಗ್ತಾ ಇದ್ದೀನಿ, ನೀನು ದೇವಸ್ಥಾನ ಡ್ರಾಪ್ ಮಾಡ್ತೀನಿ. ಅಲ್ಲ ಬಾಸು, ಅದು ಅಲ್ಲ ಬೆಲ್ಲ ಏನಿಲ್ಲ, ಹಿಂದೆಡೆಲ್ಲ ತಾನೆ. ನಡಿ ಹೋಗೋಣ. ಅಮ್ಮ, ಬರ್ತೀವಿ. ಹುಷಾರಪ್ಪ. ಬರ್ತೀನಿ ಮೇಡಮ್. ಓಕೆಮ್ಮ. ಕರ್ಕೊಂಡು ಹೋಗು ಶರತ್, ಕರ್ಕೊಂಡು ಹೋಗು. ಆ್ಯಕ್ಚುಲಿ ಈ ನನ್ನ ಪ್ಲ್ಯಾನಲ್ಲಿ ನಿನ್ನನ್ನು ಇನ್ವಾಲ್ವ್ ಮಾಡಬೇಕು ಅನ್ನೋ ಇಂಟೆನ್ಷನ್ ನನಗಿರಲಿಲ್ಲ. ಏನು ಮಾಡೋದು, ನೀನಾಗೆ ಇದರೊಳಗೆ ಸಿಕ್ಕಾಕ್ಕೊಂಡಿದ್ಯಾ. ಒಂದು ರೀತಿ ನನಗೆ ಒಳ್ಳೆಯದೇ ಆಯಿತು ಬಿಡು. ದುರ್ಗಾ, ಹೋಗು, ನಿನ್ಗಲ್ಲೊಂದು ಸರ್ಪ್ರೈಸ್ ಕಾದಿದೆ. ಹೋಗು ದುರ್ಗಾ, ಹೋಗು, ಬೇಗ ದೇವಸ್ಥಾನಕ್ಕೆ ಹೋಗು. ನಿನ್ನನ್ನು ರಕ್ಷಿಸೋ ಆ ದೇವ್ರಿಗೂ ಗೊತ್ತಿಲ್ಲ ಅಲ್ಲಿ ನಿನಗೋಸ್ಕರನೇ ಸಾಕ್ಷಾತ್ ಯಮನ ಬಲೆ ಕಾಯ್ತಾ ಇದೆ ಅಂತ.
ದುರ್ಗಾ, ನಾನು ನಿರ್ಧರಿಸಿದ ದಾರಿಲೇ ನೀನು ನಡೆಯೋ ಹಾಗೆ ಮಾಡಿದ್ದೀನಿ. ನೀನಿಡೋ ಪ್ರತಿ ಹೆಜ್ಜೆ ನಿನ್ನ ವಿನಾಶದ ಕಡೆಗೆ ಹೋಗುತ್ತೆ. ಅಂಬಿಕನ್ನ ನಿನ್ನಿಂದ ದೂರ ಮಾಡಿದ್ದೀನಿ. ನಿನ್ನ ತಾಳಿಯ ರಕ್ಷಣೆ ಕಿತ್ಕೊಂಡಿದ್ದೀನಿ. ಈಗ ನಿನ್ನ ನಾಶಕ್ಕೆ ನಾನೇ ಮುಹೂರ್ತನೂ ಇಟ್ಟಿದ್ದೀನಿ. ಚಿಕ್ಕಪ್ಪ ಹೇಳಿದ ಮಾತುಗಳು ಯಾಕೋ ತಲೆಯಿಂದ ಹೋಗ್ತಾನೆ ಇಲ್ವಲ್ಲ. ಆ ಕರಾಳ ಶಕ್ತಿ ಅಂದ್ರೆ ಅದು ಅಂಬಿಕಾ ಅವರು ಅವರಿಂದ ನನಗೆ ಅಪಾಯ ಇದೆಯಾ? ಇಲ್ಲ, ಅದು ಸಾಧ್ಯನೇ ಇಲ್ಲ. ಅವ್ರು ಯಾವತ್ತೂ ನನ್ನ ರಕ್ಷಕಿಯಾಗಿ ನನ್ನನ್ನು ಕಾಪಾಡ್ತಾನೆ ಬಂದಿದ್ದಾರೆ. ಅವ್ರು ನನಗೆ ಅಪಾಯ ಮಾಡೋದಕ್ಕೆ ಹೇಗೆ ಸಾಧ್ಯ? ಅಲ್ಲ, ಹಾಗೆ ನೋಡಿದ್ರೆ ಚಿಕ್ಕಪ್ಪನ ಭವಿಷ್ಯ ಸುಳ್ಳಾಗಲ್ಲ. ನನಗೇನು ನಂಬಲಿ, ಏನು ಮಾಡಲಿ? ತುಂಬ ಗೊಂದಲ ಆಗ್ತಿದೆಯಲ್ಲ. ಇವಳು ಕೋಪ ಮಾಡಿಕೊಂಡ್ರು ಚೆನ್ನಾಗೇ ಕಾಣ್ತಾಳೆ. ವಿಚಿತ್ರ ದುರ್ಗಾ, ನೀನು ಒಂದೊಂದು ಸಾರಿ ಒಂದೊಂದು ರೀತಿ ಅನ್ನಿಸ್ತೀಯ. ಅಂಬಿಕಾ ಯಾಕೆ ನನ್ನ ಕನ್ಸಲ್ಲಿ ಬಂದು ಹಾಗೆ ಹೇಳಿದ್ಲು ಅನ್ನೋದು ಈಗ ನನಗೆ ಸ್ವಲ್ಪನೇ ಅರ್ಥ ಆಗ್ತಾ ಇದೆ. ದುರ್ಗಾ, ಐ ಆಮ್ ಸಾರಿ. ಯು ಫೈನ್? ಹಾಂ ಬಾಸು. ಅಷ್ಟು ದೂರ ಕೂತ್ಕೊಂಡ್ರೆ ಇದೇ ಆಗೋದು. ಪರವಾಗಿಲ್ಲ, ಹಿಡ್ಕೊಂಡು ಕೂತ್ಕೋ. ಪರವಾಗಿಲ್ಲ, ನಾನು ಹೀಗೆ ಕೂತ್ಕೊಳ್ತೀನಿ. ಯಾಕೆ ಹಠ ಮಾಡ್ತಾ ಇದೆಯಾ? ಭುಜ ಹಿಡ್ಕೊಂಡು ಕೂತ್ಕೋಬೋದು, ಪರವಾಗಿಲ್ಲ. ಅದು ಬಾಸು. ಬಾಸು, ರೋಡ್ ನೋಡೋದು ಬಿಟ್ಟು ಕನ್ನಡಿಗೆ ಏನು ಹುಡುಕ್ತಾ ಇದ್ದೀರಾ? ನನ್ನ ಮುಗ್ದಲ್ಲಿ ರೋಡ್ ಇದೆಯಾ? ಅದು ಅವಾಗಲೇ ನೀನು ಬೀಳಕ್ಕಾದ್ಯಲ್ಲ, ಅದಕ್ಕೆ ಇವಾಗ ನನ್ನ ಕರೆಕ್ಟಾಗಿ ಹಿಡ್ಕೊಂಡಿದೆ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದೆ ಅಷ್ಟೇ. ಬಾಸು, ನಿಮಗೆ ಸರಿಯಾಗಿ ಸುಳ್ಳು ಹೇಳೋದಕ್ಕೂ ಬರಲ್ಲ. ಏನಾ? ನಾನು ಸುಳ್ಳು ಹೇಳ್ತಾ ಇದ್ದೀನಾ? ನಾನು ಏನು ಹೇಳಬೇಕಿತ್ತು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ? ಓ ದುರ್ಗಾ, ಗಾಳಿಗೆ ನಿನ್ನ ಕೂದಲು ಮುಖದ ಮೇಲೆ ಬಂತಲ್ಲ, ಅದು ಈ ಕನ್ನಡಿಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀನು ಒಳ್ಳೆ ಅಪ್ಸರೆ ಥರ ಕಾಣಿಸ್ತಾ ಇದೆ ಅಂತ ಹೇಳಬೇಕಾ? ಅದನ್ನ ಹೇಳಿದ್ರೆ ನೀನು ನಂಬಿಡ್ತಿದ್ಯಾ? ಬಾಸು, ಈ ಥರ ಎಲ್ಲ ಡ್ರಾಮಾ ಆಡೋದು ಬೇಡ ಆಯಿತಾ? ಈ ಥರ ಎಲ್ಲ ಡೈಲಾಗ್ ಹೊಡಿಯೋದು ಬಿಟ್ಟು ಒಂದು ಬ್ರೇಕ್ ಮೇಲೆ ಕಾಲಿಡಿ, ಇಲ್ಲಾಂದರೆ ನಾವಿಬ್ಬರು ದೇವ್ಲೋಕಕ್ಕೆ ಪಾರ್ಸಲ್ ಆಗಿಬಿಡ್ತೀವಿ ಅಷ್ಟೇ. ಚಾನ್ಸೇ ಇಲ್ಲ. ಯಾಕೆ ಹೇಳು? ಏಕೆ? ಯಾಕಂದರೆ ಆ ಯಮ ಏನಾದರೂ ನಿನ್ನ ನೋಡ್ಬಿಟ್ರೆ, ಯಪ್ಪ ಇವ್ಳು ಕಾಡೆ ನನಗೆ ಬೇಡ ಅಂತ ಓಡಿ ಹೋಗ್ಬಿಡ್ತಾನೆ. ಬಾಸು